ಖ್ಯಾತ ನಟಿಯರನ್ನು ಕೂಡ ಬಿಡ್ತಾ ಇಲ್ಲ ಸೈಬರ್ ಚೋರರು. ಹೀರೋಯಿನ್ಗಳ ಹೆಸರಲ್ಲಿ ಲಕ್ಷ ಲಕ್ಷ ಹಣಕ್ಕೆ ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಖ್ಯಾತ ನಟಿಯರನ್ನ ಕೂಡ ಬಿಡ್ತಾ ಇಲ್ಲ ಸೈಬರ್ ಚೋರರು. ಹೀರೋಯಿನ್ಗಳ ಹೆಸರಲ್ಲಿ ಲಕ್ಷ ಲಕ್ಷ ಹಣಕ್ಕೆ ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಇನ್ನು ವಾಟ್ಸ್ಆಪ್ನಲ್ಲಿ ಫೇಕ್ ಡಿಪಿಯನ್ನ ಹಾಕಿ ಹಣ ವಸೂಲಿಯನ್ನ ಮಾಡ್ತಿದ್ದಾರೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ. ಖ್ಯಾತ ನಟಿ ಶರಣ್ಯ ಶೆಟ್ಟಿ ಹೆಸರನ್ನ ಬಳಸಿ ವಂಚನೆಯನ್ನ ಮಾಡಲಾಗಿದೆ. ನಕಲಿ ನಂಬರ್ಗೆ ನಟಿ ಫೋಟೋವನ್ನ ಹಾಕಿ ಹಣ ವಸೂಲಿಯನ್ನ ಮಾಡಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಈ ಬಗ್ಗೆ ತಮ್ಮ ಅಸಲಿ ವಾಟ್ಸ್ಆಪ್ ಖಾತೆಯಲ್ಲಿ ಪೋಸ್ಟ್ ಅನ್ನ ಕೂಡ ಮಾಡಲಾಗಿದೆ. ಯಾರು ಕೂಡ ಹಣವನ್ನ ಕಳಿಸಬೇಡಿ ಅಂತ ನಟಿ ಶರಣ್ಯ ಶೆಟ್ಟಿಯವರು ಇದೀಗ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸೈಬರ್ ಠಾಣೆಗೆ ಕಂಪ್ಲೇಂಟ್ ಅನ್ನ ಕೊಡಲು ಶರಣ್ಯ ಈಗಾಗಲೇ ಸಿದ್ಧತೆಯನ್ನ ಕೂಡ ನಡೆಸಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಈ ಕೇಸ್ಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇನ್ನು ಸೈಬರ್ ವಂಚಕರು ಏನಿದ್ದಾರೆ ಅವರು ಕೆಲವರ ಹೆಸರನ್ನ ಬಳಸಿಕೊಂಡು ಈ ರೀತಿ ಹಣವನ್ನ ವಂಚನೆಯನ್ನ ಮಾಡ್ತಿದ್ದಾರೆ. ಇನ್ನು ವಾಟ್ಸಪ್ ಮೂಲಕ ಇದೀಗ ಒಂದು ಒಂದು ಫೇಕ್ ಫೋಟೋವನ್ನ ಹಾಕೊಂಡು ಫೇಕ್ ಡಿಪಿಯನ್ನ ಹಾಕೊಂಡು ಈ ರೀತಿ ವಂಚನೆಯನ್ನ ಮಾಡ್ತಿದ್ದಾರೆ. ಜೊತೆಗೆ ನಾನು ಹೀರೋಯಿನ್, ನಾನು ಶರಣ್ಯ ಶೆಟ್ಟಿ, ಈಗ ಶರಣ್ಯ ಶೆಟ್ಟಿ ವಿಚಾರವನ್ನ ತೆಗೆದುಕೊಂಡ್ರೆ ನಾನು ಶರಣ್ಯ ಶೆಟ್ಟಿ ಅಂತ ಹೇಳಿ ಹಣಕ್ಕೆ ಬೇಡಿಕೆಯನ್ನ ಇಟ್ಟಿದ್ದಾರೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕೆ ಕೂಡ ಇದೀಗ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಅಜಯ್. ಅಜಯ್, ಇದೀಗ ಏನು ಒಂದು ಫೇಕ್ ಡಿಪಿಯನ್ನ ಬಳಸಿಕೊಂಡು ಹೀರೋಯಿನ್ಗಳ ಡಿಪಿಯನ್ನ ಬಳಸಿಕೊಂಡು ಹಣ ವಸೂಲಿಯನ್ನ ಮಾಡ್ತಿದ್ದಾರೆ ಸೈಬರ್ ವಂಚಕರು ಎನ್ನುವ ಆರೋಪ ಕೇಳಿ ಬರ್ತಾ ಇದೆ. ಈ ಕುರಿತು ಏನೆಲ್ಲ ಅಪ್ಡೇಟ್ಸ್ ಇದೆ? ಖಂಡಿತವಾಗ್ಲೂ ತೇಜಸ್ವಿನಿ, ಈ ಒಂದು ವಿಚಾರ ಈಗಾಗಲೇ ಸಾಕಷ್ಟು ಚರ್ಚೆ ಆಗ್ತಿದೆ. ಯಾಕಂದ್ರೆ ಇಷ್ಟು ದಿನ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಆಗಿರ್ಬೋದು ಮತ್ತೆ ಬೇರೆ ರೀತಿಯಂತ ಲಿಂಕ್ ಗಳನ್ನ ಇಲ್ಲಿ ಉಪಯೋಗ ಮಾಡ್ತಾ ಇದ್ರು ಸೈಬರ್ ವಂಚಕರು. ಆದ್ರೆ ಇದೀಗ ವಾಟ್ಸಪ್ ಅನ್ನು ಕೂಡ ಈಗಾಗಲೇ ಯೂಸ್ ಮಾಡ್ತಾ ಇದ್ದಾರೆ. ಅಂದ್ರೆ ವಾಟ್ಸಪ್ ಅಲ್ಲಿ ಏನು ಯಾರೇ ನಟಿಯರ ಅಥವಾ ನಟರ ಫೋಟೋವನ್ನ ಹಾಕುವಂತದ್ದು, ಆನಂತರ ಅದನ್ನ ಬೇರೆ ಯಾರಿಗಾರು ಅಪರಿಚಿತರಿಗೆ ಫೋನ್ ಮಾಡೋದು ಅಥವಾ ಅಲ್ಲಿರುವಂತ ಕಾಂಟ್ಯಾಕ್ಟ್ಸ್ ಏನಿರುತ್ತೆ, ಆ ನಟ ನಟಿಯರ ಕಾಂಟ್ಯಾಕ್ಟ್ಸ್ ಏನಿರುತ್ತೆ ಅದರಲ್ಲಿ ಯಾರಿಗಾರು ಒಂದು ಮೆಸೇಜ್ ಅನ್ನ ಟೆಕ್ಸ್ಟ್ ಮಾಡೋದು, ನಾನು ಈ ರೀತಿಯಾಗಿ ಹಣದ ಅವಶ್ಯಕತೆ ಇದೆ, ಸೊ ಹೀಗಾಗಿ ಅದನ್ನ ಒಂದ್ ಸ್ವಲ್ಪ ನೀವು ಹಣವನ್ನ ಕೊಡಿ, ನಾನು ಇಂತ ಒಂದು ವಿಚಾರವಾಗಿ ಹಣವನ್ನ ಬಳಸ್ಕೊಳ್ತಾ ಇದ್ದೀನಿ ಅಂತ ಹೇಳಿ ಕೂಡ ಈಗಾಗಲೇ ಆ ರೀತಿಯಾದಂತಹ ಮೆಸೇಜ್ ಕಣ ಮಾಡ್ತಾ ಇದ್ದಾರೆ. ಇದನ್ನ ಈಗಾಗಲೇ ಅರ್ತಿರುವಂತಹ ಶರಣ್ಯ ಶೆಟ್ಟಿ ಏನಿದ್ದಾರೆ ಅವರು ಕೂಡ ಈಗಾಗಲೇ ಅದನ್ನ ಈಗ ನಾನು ಯಾವುದೇ ಕಾರಣಕ್ಕೂ ಕೂಡ ಇದು ನನ್ನ ನಂಬರ್ ಅಲ್ಲ, ಇದು ಫೇಕ್ ಆಗಿ ನನ್ನ ಡಿಪಿಯನ್ನ ಬಳಸ್ಕೊಳ್ಳಲಾಗಿದೆ, ಸೊ ಹೀಗಾಗಿ ಆ ವಿಚಾರವಾಗಿ ಯಾರು ಕೂಡ ಹಣವನ್ನ ಕೊಡಬೇಡಿ ಅನ್ನೋ ಒಂದು ಮೆಸೇಜ್ ಕೂಡ ಅವರು ಕೂಡ ಈಗಾಗಲೇ ಪೋಸ್ಟ್ ಮಾಡಿರುವಂತದ್ದು. ಆದ್ರೆ ಸಾಕಷ್ಟು ಚರ್ಚೆಗೂ ಕೂಡ ಈ ಒಂದು ವಿಚಾರ ಗ್ರಾಸ ಆಗ್ತಿರುವಂತದ್ದು. ಯಾಕಂದ್ರೆ ಲಿಂಕ್ ಕಳ್ಸಿದ್ದಾಯ್ತು, ಇನ್ಸ್ಟಾಗ್ರಾಮ್ ಆಯ್ತು, ಫೇಸ್ಬುಕ್ ಆಯ್ತು, ಪಾರ್ಸಲ್ ಆಯ್ತು, ಪ್ರತಿಯೊಂದು ಆಯ್ತು. ಆದ್ರೆ ಇದೀಗ ಈ ರೀತಿಯಾದಂತ ಆ ಒಂದು ವಾಟ್ಸಪ್ ಅಲ್ಲೂ ಕೂಡ ಈಗ ಫೇಕ್ ಮಾಡೋದಕ್ಕೂ ಕೂಡ ಶುರು ಮಾಡಿದ್ದಾರೆ. ಸೊ ಹೀಗಾಗಿ ನನ್ನ ಅಕೌಂಟ್ ಕೂಡ ಹ್ಯಾಕ್ ಆಗಿದೆ, ಇದರಿಂದ ಯಾರು ಕೂಡ ಇದ್ರ ಬಗ್ಗೆ ಗಮನ ಕೊಡಬೇಡಿ, ನಾನು ಸೈಬರ್ ಸ್ಟೇಷನ್ಗೂ ಕೂಡ ಕಂಪ್ಲೇಂಟ್ ಕೊಡ್ತೀನಿ, ಇದೆಲ್ಲರಿಗೂ ಕೂಡ ಸ್ಪ್ರೆಡ್ ಆಗ್ಬೇಕು ಅನ್ನೋ ಮಾಹಿತಿಯನ್ನು ಕೂಡ ಈಗಾಗಲೇ ಶರಣ್ಯ ಶೆಟ್ಟಿ ಅವರು ಕೂಡ ತಮ್ಮ ವಾಟ್ಸಪ್ ಅಲ್ಲೂ ಕೂಡ ಹಂಚ್ಕೊಂಡಿರುವಂತದ್ದು. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ ಯಾರೇ ಆದ್ರೂ ಕೂಡ ಸಾರ್ವಜನಿಕರು ಹುಷಾರಾಗಿರ್ಬೇಕು ಅಂತಾನು ಕೂಡ ಈಗಾಗಲೇ ಪೊಲೀಸರು ಕೂಡ ಹೇಳಿರುವಂತದ್ದು. ತೇಜಸ್ವಿನಿ. ಅಜಯ್, ಇದೀಗ ಈ ಹಿಂದೆಯೂ ಕೂಡ ಸಾಕಷ್ಟು ಘಟನೆಗಳು ಈ ರೀತಿ ನಡೆದಿರುತ್ತೆ. ಒಂದು ಲಿಂಕ್ ಕಳಿಸ್ತಾ ಇರ್ತಾರೆ, ಅದನ್ನ ಓಪನ್ ಮಾಡಿದ್ರೆ ಹಣ ಕಟ್ ಮಾಡೋ ಸಾಧ್ಯತೆ ಕೂಡ ಇರುತ್ತೆ. ಸೈಬರ್ ಪೊಲೀಸರು ಈ ಬಗ್ಗೆ ಗಮನವನ್ನ ತೆಗೆದುಕೊಂಡಿಲ್ವಾ? ಯಾಕೆ ಕ್ರಮವನ್ನ ಕೈಗೊಳ್ತಿಲ್ಲ ಅಂತ? ಸಂಪರ್ಕ ಕಡಿತವಾಗಿದೆ. ಈ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಘಟನೆಗಳು ನಡೆದಿದ್ವು. ಇದೀಗ ಶರಣ್ಯ ಶೆಟ್ಟಿ ಅವರ ಒಂದು ಫೋಟೋವನ್ನ ಬಳಸಿ ಈ ರೀತಿ ಮಾಡಲಾಗಿದೆ.